ನಾವೀಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ T2ನಲ್ಲಿದ್ದೀವಿ. ಈಗ ನೇಪಾಳಿಗೆ ಹೊರಡ್ತಾ ಇದ್ದೀವಿ. ನಮಸ್ಕಾರ, ನಾನು ರುದ್ರಬಳಗದಿಂದ ಸುಬ್ರಾವ್ ಮಾತಾಡ್ತಾ ಇರೋದು. ಈಗ ನಾವು ಕೆಂಪೇಗೌಡ ಏರ್ಪೋರ್ಟ್ ಬೆಂಗಳೂರು ಟರ್ಮಿನಲ್ 2ನಲ್ಲಿ ನಿಂತ್ಕೊಂಡಿದ್ದೀವಿ. ನಾವು ಸದ್ಯದಲ್ಲಿ ಈಗ ನೇಪಾಳಕ್ಕೆ ಹೋಗಬೇಕಾಗಿದೆ. ಕಠ್ಮಂಡುವಿನಲ್ಲಿ ಅತಿರುದ್ರ ಮಹಾಯಜ್ಞಕ್ಕೆ ಹೋಗಬೇಕಾಗಿದೆ. ನಮ್ಮ ಜೊತೆಗೆ ಇತರ ಋತ್ವಿಕರು ಕೂಡ ಈಗ ಇಲ್ಲಿ ಬಂದು ಸೇರಿಕೊಳ್ತಾ ಇದ್ದಾರೆ. ನಾವು ಈಗಷ್ಟೇ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು D1 ಗೇಟ್ ಹತ್ರ ಬಂದು ನಮ್ಮ ಎಲ್ಲ ಋತ್ವಿಕ ಬಾಂಧವರು ಇಲ್ಲಿ ಕುಳಿತುಕೊಂಡಿದ್ದಾರೆ. ನಮ್ಮ ಫ್ಲೈಟ್ 4 ಗಂಟೆಗಿದೆ. ಬೋರ್ಡಿಂಗ್ ಇನ್ನು ಶುರುವಾಗಿದ್ದರಿಂದ ನಾವೆಲ್ಲ ಇಲ್ಲಿ ಕುಳಿತುಕೊಂಡಿದ್ದೀವಿ. ಇನ್ನು ಕೆಲವೇ ಕ್ಷಣದಲ್ಲಿ ಹೊರಡಬೇಕಾಗಿದೆ. ಇವೆಲ್ಲ ನಮ್ಮ ಋತ್ವಿಕ ಬಾಂಧವರು. ನವೆಂಬರ್ 20, 2024ರಿಂದ 25ನೇ ತಾರೀಕು ನವೆಂಬರ್ 2024ವರೆಗೆ ನೇಪಾಳದ ಪಶುಪತಿನಾಥ ದೇವಸ್ಥಾನದಲ್ಲಿ ಅತಿರುದ್ರ ಮಹಾಯಜ್ಞಕ್ಕೆ ನಮ್ಮನ್ನೆಲ್ಲ ವಿಶೇಷವಾಗಿ ಆಹ್ವಾನ ಮಾಡಿದ್ದಾರೆ ಉಮಾಮಹೇಶ್ವರಿಯವರು. ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಪಶುಪತಿನಾಥ ದೇವಸ್ಥಾನ ಇದು ಅತಿರುದ್ರ ಮಹಾಯಾಗ ನಡೀತಾರುವಂಥ ಒಂದು ಸ್ಥಳ. ಪಶುಪತಿನಾಥ ದೇವಸ್ಥಾನದ ಬಲಭಾಗದಲ್ಲಿ ಈ ಒಂದು ಆವರಣದಲ್ಲಿದೆ. ಸೊ ಈಗ ನಾವಿಲ್ಲಿ ಯಜ್ಞಶಾಲೆಯನ್ನು ಕಟ್ಟಿದ್ದಾರೆ. ನಾವು ಹೊರಗಡೆ ಹೋದರೆ ನೋಡ್ಬೋದು. ಈಗ ಯಜ್ಞ ಮಂಟಪದ ಒಳಾವರಣದೊಳಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಿಮಗೆ ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ. ಈ ಯಾಗಮಂಟಪದ ಒಂದು ಪಕ್ಷಿ ನೋಟ ನೋಡಿ. ಇಲ್ಲಿ 10 ಹೋಮಕುಂಡಗಳನ್ನ ಹಾಕಿದ್ದಾರೆ. ಅದರ ಪಕ್ಕದಲ್ಲಿ ಕಳಶ ಸ್ಥಾಪನೆ ಆಗಿದೆ. ಈಗ ಓಲಗದವ್ರನ್ನ ವಿಶೇಷವಾಗಿ ತಮಿಳುನಾಡಿಂದ ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ. 6 ದಿನಗಳ ಇದು ಕಾರ್ಯಕ್ರಮ ನಡೆಯೋದ್ರಿಂದ ಈ ಒಂದು ಯಾಗಕ್ಕೆ ಓಲಗ ಬಹಳ ವಿಶೇಷವಾಗಿ ಬೇಕಾಗಿರುತ್ತೆ.
ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಶೇಷ ಏನಪ್ಪ ಅಂದರೆ, ಈಗ ನಾವು 2ನೇ ದಿನ ಇಲ್ಲಿ ಅತಿರುದ್ರ ಮಹಾಯೋಗನ ನಡೆಸ್ತಾ ಇದ್ದಾರೆ. ಈಗ ರುದ್ರ ಬಳಗದವರು ಇಲ್ಲಿ ಬಂದಿದ್ದಾರೆ ಈಗ. ಸೊ ಇದ್ರ ಬಗ್ಗೆ ನಮ್ಮ ಶೇಷಗಿರಿ ಬಾಬು ಅವರು ಒಂದೆರಡು ಮಾತನ್ನ ಹೇಳ್ತಾರೆ. ದಯವಿಟ್ಟು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ಯೋ ವೇದಾದೌ ಸ್ವರಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಪರಸ್ಯ ಮಹೇಶ್ವರಃ. ಒಂದೆರಡು ಮಾತು ಹೇಳ್ಬಿಡಿ ಸರ್, ವಿಶೇಷತೆ. ವಿಶೇಷವಾಗಿ ಇಲ್ಲಿ ಕಠ್ಮಂಡುವಿನಲ್ಲಿ ನಮಗೆ ಪಶುಪತಿನಾಥನ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಉಮಾಮಹೇಶ್ವರಿ ಅವರಿಗೆ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಈ ದಿನ ನಮ್ಮ ರುದ್ರಬಳಗದಿಂದ ಬೆಂಗಳೂರಿನಿಂದ 162 ಜನ ಇಲ್ಲಿಗೆ ಬಂದು ಇದು ಅತಿರುದ್ರದಲ್ಲಿ ಭಾಗವಹಿಸಿದ್ದಾರೆ. ನನಗೆ ಬಹಳ ಸಂತೋಷವಾಗಿದೆ, ಬಹಳ ಮನಸ್ಸಿಗೆ ತೃಪ್ತಿ ಕೊಡ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಬಹಳ ಸಹಕಾರವನ್ನು ಕೊಟ್ಟು ಎಲ್ಲರೂ ಕೂಡ ರುದ್ರಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಪಶುಪತಿನಾಥನ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಅವರಿಗೆ ಮತ್ತು ಪಶುಪತಿನಾಥನ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಎಲ್ಲರಿಗೂ ಭಗವಂತ ಪುನರ್ಜನ್ಮವನ್ನು ನೀಡದೆ ಎಲ್ಲರಿಗೂ ಕೂಡ ಮುಕ್ತಿಯನ್ನು ಕೊಡಲಿ ಅಂತ ಬೇಡ್ಕೊಳ್ತೀನಿ. ಧನ್ಯವಾದ. ಸರ್ವೇ ಜನಾ ಸುಖಿನೋ ಭವಂತು. ಈಗಷ್ಟೇ ನಮ್ಮ ಶೇಷಗಿರಿ ಬಾಬು ಅವರು ಉಮಾಮಹೇಶ್ವರಿ ಅವರಿಗೆ ಧನ್ಯವಾದಗಳನ್ನ ದೇವಸ್ಥಾನದ ಮುಂಭಾಗದಲ್ಲಿ ತಿಳಿಸ್ಕೊಟ್ರು. ಈಗ ನನ್ನ ಪಕ್ಕದಲ್ಲಿ ನಿಂತಿರುವಂಥ ತಾಯಿಯೇ ಉಮಾಮಹೇಶ್ವರಿ ಮೇಡಮ್ ಅವರು ಈ ಒಂದು ಸಂಪೂರ್ಣ ಯಾಗದ ನಿರ್ವಹಣೆಯನ್ನು ಮತ್ತು ಅಭಿವೃದ್ಧಿಯನ್ನು ಮಾಡಿ ನಮ್ಮನ್ನೆಲ್ಲ ವಿಶೇಷವಾಗಿ ಆಹ್ವಾನ ಮಾಡೋದ್ರಿಂದ ನಾನು ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಜೊತೆ ಬಂದಿರುವ ಋತ್ವಿಕರು 162 ಜನ ಇದ್ದಾರೆ. ಅವರ ಸಂಪೂರ್ಣ ಪರಿಚಯ ಮಾಡಿಸಲು ಸಮಯ ಸಾಕಾಗದೇ ಇರೋದ್ರಿಂದ ಅವರ ಮುಖದರ್ಶನವನ್ನು ತೋರಿಸ್ತೀವಿ. ದಯವಿಟ್ಟು ನೋಡಿ. ಸರ್ ಇವ್ರು ಹಿಂದಿಲ್ ಬಂದಿದ್ದೀನಿ.
ಈ ಒಂದು ಅತಿರುದ್ರ ಯಾಗದ ಹೋಮವನ್ನು ನಾವು ಒಂದು 7ರಿಂದ 8 ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದೀವಿ. ಇದು ಮೊದಲನೇ ಸಂಚಿಕೆ ಆಗಿರುತ್ತದೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ ನಮಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ.